ಇಲ್ಲ, ನಾನು ಯಾವತ್ತು ಯಾರು ಡೈರೆಕ್ಟರ್ ಫೋನ್ ಮಾಡಿದಾಗ ನಾನು ಯಾವತ್ತು ನನ್ನ ಹೀರೋ ಅಂತ ನಾನು ಯಾವತ್ತೂ ಕೇಳಿಲ್ಲ. ಪಾತ್ರ ಏನು ಸಿ, ಅದು ಪ್ರೇಕ್ಷಕರು ಡಿಸೈಡ್ ಮಾಡ್ತಾರೆ ವೆದರ್ ದಟ್ ಕ್ಯಾರೆಕ್ಟರ್ ಇಸ್ ಅ ಹೀರೋ ಆರ್ ವಿಲನ್ ಆರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಅದು ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ಏನು ಅಂತೇಳಿ. ಬಟ್ ನನಗೆ ಯಾವ ಪಾತ್ರ ಕೊಟ್ಟರು ಆ ಪಾತ್ರ ಮಾಡ್ತಾ ಹೋಗಿದ್ದೀನಿ ಹೊರತು ಇದು ನೆಗೆಟಿವ್ ರೋಲು, ಇದು ಪಾಸಿಟಿವ್, ಇದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ಇದು ವಿಲನ್ನು, ಇದು ಹೀರೋ ಅಂತ ನಾನು ಯಾವತ್ತೂ ನೋಡಿಲ್ಲ. ನನಗೇನು ಡೈರೆಕ್ಟರ್ ಕೆಲಸ ಕೊಡ್ತಾರೆ ಅದು ಮಾಡ್ತಾ ಹೋಗ್ತೀನಿ. ಐ ಆಮ್ ಎ ಡೈರೆಕ್ಟರ್ ಆರ್ಟಿಸ್ಟ್. ಸೊ ವಾಟ್ ಎವರ್ ಡೈರೆಕ್ಟರ್ ಟೆಲ್ಸ್, ಸೊ ಐ ಡೂ ಇಟ್. ಸೊ ದಟ್ ಈಸ್ ಹೌ ನಾನು ಹೋಗಿದ್ದು. ನಾನು ಮುಂಚೆನೇ ಹೇಳಿದೆ ನಿಮಗೆ, ಹೀರೋಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ವಿಲನ್ ಎಕ್ಸ್ಪೈರಿ ಡೇಟ್ ಇರಲ್ಲ ಅಂತೇಳಿ. ಬಟ್ ಎಲ್ಲ ಒಂದು ಕಡೆ ಹಳೆ ಹೀರೋಗಳೆಲ್ಲ ವಾಪಸ್ ಬಂದು ಈಗ ವಿಲನ್ ಮಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಅದು ಮತ್ತೆ ನಮಗೆ ಎಫೆಕ್ಟ್ ಆಗ್ತಾ ಇದೆ, ಅದೊಂದು ಬೇಜಾರು. ಆಮೇಲೆ ಬೇರೆ ಪಾತ್ರಗಳು ಬಂದಾಗ ಬೇರೆ ಕಡೆ ಕರ್ಕೊಂಬಂದು ಮಾಡಿಸ್ತಾರೆ, ಅದೊಂದು ನೋವಿದೆ ನಮಗೆ. ಇಲ್ಲೇ ನಾವು ಕಣ್ಣು ಹೊತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಒಂದು ಸಿನಿಮಾ ಸೋತ್ ಹೋದ್ರೆ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದಪ್ಪ, ಏನೋ ಒಂಚೂರು ಕೊಡ್ತೀನಿ ಬಂದು ಮಾಡಿ ಅಂದ್ರೆ ನಮ್ಮವ್ರು ಮಾಡ್ತಾರೆ. ಅದೇ ನೀವು ಹಿಂದಿ ಕಡೆ ಅಥವಾ ಬೇರೆ ಲ್ಯಾಂಗ್ವೇಜ್ ಕನ್ನಡದೇ ಪೈಸರಕ್ಕೆ ಬಾದ್ಕರ್ ಅಂತಾರೆ. ದುಡ್ಡು ಕೊಡೋ ರೂಮಿಂದ ಆಚೆ ಬರಲ್ಲ. ಅರ್ಧ ಅಮೌಂಟ್ ಕೊಟ್ಟರೆ ಅಡ್ವಾನ್ಸು, ಅಲ್ಲಿಂದ ಫ್ಲೈಟ್ ಹಾಕ್ಬೇಕು, ರೂಮಲ್ಲಿ ಇರ್ತಾರೆ, ರೂಮಿಂದ ಆಚೆ ಬರ್ಬೇಕಾದ್ರೆ ಅಡ್ವಾನ್ಸ್ ಕೊಡ್ಬೇಕು, ಮತ್ತೆ ಕೊಟ್ಟರೆ ಬರ್ತಾರೆ ಶೂಟಿಂಗ್. ಸೊ ಇವೆಲ್ಲ ಇದೆ. ಅವ್ರಿಗೆ ಚೆನ್ನಾಗಿ ಬೆಣ್ಣೆ ಗಿಣ್ಣೆ ಹಾಕಿ ಅವ್ರನ್ನ ಕರ್ಕೊಂಡೆಲ್ಲ ಮಾಡ್ತಾರೆ. ಬಟ್ ಎಲ್ಲೋ ನಮ್ಮ ಕಡೆ ನಮ್ಮ ಕಲಾವಿದ್ರನ್ನ ತುಂಬ ಕೆಟ್ಟದ ನೋಡ್ಕೊತಾರೆ. ಒಂದು ಭಾಳ ನೋವು ಇದೆ. ಪೇಮೆಂಟ್ ವಿಷಯ ಆಗ್ಬೋದು, ಮತ್ತೊಂದು ಆಗ್ಬೋದು. ಸ್ವಲ್ಪ ನಿರ್ಮಾಪಕರು ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ರೀಸೆಂಟಾಗಿ ನನಗೊಂದು ಅನುಭವ ಆಯಿತು. ಇಷ್ಟು ವರ್ಷ ನಾನು ಸಿನಿಮಾ ಮಾಡಿ ಎಲ್ಲ ಮಾಡಿ ಫೋನ್ ಮಾಡಿ ನನಗೆ ಒಂದು ವಾರ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೇಳಿ ಒಂಥರ ಮಾತು ನನಗೆ ಇಷ್ಟ ಆಗಲಿಲ್ಲ ಅದು. ಸೊ ಇಲ್ಲ ಸರ್, ಮಾಡೋದಿಲ್ಲ ಅಂದರೆ ನಿಮಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಕೋಟಿಗಟ್ಟಲೆ ಕೊಡೋಕೆ ನಿಮಗೆ ದುಡ್ಡು ಇರ್ತದೆ. ಅದು ಸಪೋರ್ಟ್ ಏನು, ಹೀರೋ ಒಬ್ಬನ ಇಟ್ಕೊಂಡ್ಬಿಡ್ತೀರಾ 2-4 ಗಂಟೆ ಹೀರೋನ ಹಿಂಗೆ ಇಟ್ಕೊಂಡ್ಬಿಡ್ತೀರಾ? ಸಿ ಮಾಡಿ ಬಿಸ್ನೆಸ್, ಎಸ್, ಕೋಟಿ ಹಾಕ್ತೀರಾ, ಕೋಟಿ ಎತ್ಕೊಳ್ಳಿ ಎಲ್ಲ ಮಾಡಿ. ಸಹ ಕಲಾವಿದರು ಇರ್ತಾರಲ್ಲ ಚೂರು ಅವರು ನೋಡಿ. ನಾವೇನು ಅವ್ರು ಕೋಟಿಗಟ್ಟಲೆ ಏನು ಕೇಳ್ತಾ ಇಲ್ಲ, ಲಕ್ಷಗಟ್ಟಲೆನೂ ಕೇಳ್ತಾ ಇಲ್ಲಲ್ಲ. ಒಂದು ಏನಿದೆ ಅಷ್ಟು ಕೊಡ್ಬೇಕಲ್ವಾ? ಅದರಲ್ಲೂ ಎಳೆದುಕೊಂಡು ಅದೇನಂತ ತಪ್ಪಾಗತ್ತೆ. ಮಾತಾಡೋ ರೀತಿ ಇದೆಯಲ್ಲ, ಅದೇ ಬೇರೆ ಕಡೆಯಿಂದ ಕರ್ಕೊಂಡು ಬಂದವರು ಕೊಡ್ತಾರೆ. ಅಯ್ಯೋ, ಅವ್ರಿಗಂತೂ ರೆಡ್ ಕಾರ್ಪೆಟು, ಏನು ಹೇಳಿ ರೆಡ್ ಕಾರ್ಪೆಟ್ ಅವ್ರಿಗೆಲ್ಲ. ಇದನ್ನೆಲ್ಲ ಪ್ರಶ್ನೆ ಮಾಡೋರು ಯಾರು ಇಲ್ವಾ ಸರ್? ನೀವು ಮಾಡಕ್ಕೆ ಹೋದ್ರೆ ಕಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತ ಯಾಕೆ ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಹಂಗೆ ಕಟ್ ಮಾಡಿರ್ತಾರೆ. ನಿಮ್ಗೂ ಅದೇ ಎಲ್ಲಾದ್ರೂ ಎಫೆಕ್ಟ್ ಆಯ್ತಾ? ಮತ್ತೆ ರೆನ್ಯುಮರೇಷನ್ ಏನಾದರೂ ಜಾಸ್ತಿ ರೆಮ್ಯುನರೇಷನ್ ನಾನು ಜಾಸ್ತಿ ಕೇಳಿದೆ. ನನಗೆ ರೆಮ್ಯುನರೇಷನ್ಗಿಂತ ರೆಸ್ಪೆಕ್ಟ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ಲ ಅಲ್ಲಿ ನನಗೆ ಯಾವುದೇ ಆಗಲಿ ಎಲ್ಲೂ ಇರೋದೇ ಇಲ್ಲ. ನಾನು ನೀನು ಕೋಟಿಗೆ ಬಾಳ್ತಿರ್ಬೋದು, ನಾನು ಲಕ್ಷಕ್ಕೆ ಬಾಳ್ತಿರ್ಬೋದು, ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಮಾಡೋಣ. ನಿಜ ನಿಜ. ದರ್ಶನ್ ಅವರಾಗಲಿ, ನಾನು ದೊಡ್ಡ ದೊಡ್ಡ ಕಲಾವಿದರು ಕೆಲಸ ಮಾಡಿದ್ದೀನಿ, ಸುದೀಪ್ ಅವ್ರದ್ದು ಕೆಲಸ ಮಾಡಿದ್ದೀನಿ. ಅವ್ರು ಯಾವತ್ತು ಅವ್ರಿಗೆ ನಾನು ಏನು ಸಾಮಾನು ಅಲ್ಲ, ಬಟ್ ಅವ್ರನ್ನ ಹೆಗಲು ಕೈ ಹಾಕಿ ಮಾತಾಡ್ತಾರೆ. ಒಟ್ಟಿಗೆ ಊಟ ಮಾಡ್ತೀವಿ, ಒಡನಾಟ ಇದೆ. ಇಷ್ಟು ಸಿನಿಮಾ ಮಾಡಿದ್ದೀನಿ, ದರ್ಶನ ಒಂದು 20-22 ಸಿನಿಮಾ ಮಾಡಿದ್ದೀನಿ ನಾನು. ಸುದೀಪ್ 7-8 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವತ್ತೂ ನಾವು ಹೀರೋಗಳು ತೋರಿಸ್ಕೊಂಡೇ ಇಲ್ಲ. ವಿ ಆರ್ ಆಲ್ ಫ್ರೆಂಡ್ಸ್. ಚಿತ್ತ ಬರಮ್ಮ ಹಿಂಗೆ ಮಾತಾಡ್ತೀವಿ, ಬೈಕ್ ಟೂರ್ಗೆ ಹೋಗ್ತೀವಿ, ರೈಡ್ ಹೋಗ್ತಿರ್ತೀವಿ. ಸಿ ಆಗ ಥರ ನಾವು ಬಂದವರು. ಓಕೆ, ನಿಮ್ಮ ಅವ್ರಿಗೆ ಬ್ರೇಕ್ ಸಿಕ್ಕಿದೆ, ಫೈನ್. ನಮಗೆ ಸಿಕ್ಕಿಲ್ಲ, ನಮ್ಮ ಮನೆ ಬರಕ್ಕೆ ಇನ್ನೊಬ್ರಿಗೆ ಹೇಳೋದು ತಪ್ಪಾಗುತ್ತೆ. ಬಟ್ ಏನಂದ್ರೆ ಸಹ ಕಲಾವಿದರಿಗೆ ಒಂಚೂರು ಅವ್ರಿಗೊಂದು ಬೆಲೆ ಕೊಡಲಿ ಅಂತ ನಾನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿರ್ಮಾಪಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೊರತು ಬೇರೇನೂ ಇಲ್ಲ. ನೀವು ಬೇರೆ ಕರ್ಕೊಂಡು ಕೆಲಸ ಮಾಡಿಸಿ, ಯಾಕಂದ್ರೆ ನೀವು ಕೋಟಿಗಟ್ಟಲೆ ಹಾಕಿರ್ತೀರ, ದುಡ್ಡು ತೆಗಿಬೇಕಾಗ್ತದೆ, ತೆಗೀರಿ. ಆದರೂ ನಮ್ಮ ಕಲಾವಿದರಿಗೂ ಜೊತೆಗೆ ಇರ್ತಾರೆ, ಅವರು ನಿಮ್ಗೆ ಸಾಥ್ ಕೊಡ್ತಾರೆ, ಪ್ರಮೋಷನ್ಸ್ ಬರ್ತಾರೆ, ಅವ್ರ ಖರ್ಚಲ್ಲೇ ಬರ್ತಾರೆ. ನೀವು ಮತ್ತೆ ಪ್ರಮೋಷನ್ಸ್ ಅವ್ರು ಮತ್ತೆ ಫ್ಲೈಟ್ ಹಾಕಿ ಕರ್ಸ್ಬೇಕು, ಅವ್ರನ್ನ ರೂಮ್ ಕೊಡಬೇಕು, ಮತ್ತೆ ಅವ್ರಿಗೆಲ್ಲ ಖರ್ಚು ನೋಡ್ಕೋಬೇಕು. ಬಟ್ ಇಲ್ಲಿ ಏನೂ ಇಲ್ಲ, ಕಣ್ಣು ಹೊತ್ಕೊಂಡು ಅವರು ಬಂದು ಕೆಲಸ ಮಾಡಿ ಹೋಗ್ತಿರ್ತಾರೆ. ಸೊ ಒಂಚೂರು ನಮ್ಮ ಕಲಾವಿದರಿಗೂ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇರಲಿ ಅಂತ ನಾನು ನಿರ್ಮಾಪಕರಲ್ಲಿ ಕೇಳ್ಕೊತೀನಿ.